ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಟು PW ಕನ್ನಡ ಯೂಟ್ಯೂಬ್ ಚಾನೆಲ್. ನಾನು ಶಾಲಿನಿ ಸೋಮಶೇಖರ್, ನಿಮ್ಮ ಬಾಟ್ನಿ ಟೀಚರ್. ಎಲ್ಲರೂ ಕೆಮಿಸ್ಟ್ರಿ ಎಕ್ಸಾಮ್ ಮುಗಿಸ್ಕೊಂಡು ಬಂದಿರ್ತೀರಾ. ಐ ಹೋಪ್ ಎಲ್ಲರಿಗೂ ಎಕ್ಸಾಮ್ ಚೆನ್ನಾಗಾಗಿದೆ, ಅನ್ಕೊಂಡಿದ್ದ ಹಾಗೆ ಬಂದಿತ್ತು. ನಿಮ್ಗೆಲ್ಲ ಗೊತ್ತಿದ್ದ ಆನ್ಸರ್ಸ್ನ ನೀವು ಬರ್ದು ಬಂದಿದ್ದೀರಾ, ಒಳ್ಳೆ ಮಾರ್ಕ್ಸ್ನ ಎಕ್ಸ್ಪೆಕ್ಟ್ ಮಾಡ್ತೀರಾ ಅಂತ. ಬಟ್ ಫಾರ್ ಸಮ್ ರೀಸನ್ ನಿಮಗೆ ಕೆಮಿಸ್ಟ್ರಿ ಎಕ್ಸಾಮ್ ಅಥವಾ ಪ್ರೀವಿಯಸ್ಲಿ ಮುಗ್ದಿರುವಂತಹ ಮ್ಯಾಥ್ಸ್ ಫಿಸಿಕ್ಸ್ ಎಕ್ಸಾಮ್ ಯಾವುದೇ ಸರಿಯಾಗಿ ಹೋಗಿಲ್ಲ ಅಂತ ಅಂದ್ರೇನು ಅದ್ರ ಬಗ್ಗೆ ಜಾಸ್ತಿ ಓವರ್ ಥಿಂಕ್ ಮಾಡಬೇಡಿ. ಡೋಂಟ್ ಡ್ವೆಲ್ ಇನ್ ದ ಪಾಸ್ಟ್. ಏನು ಆಗೋಗ್ಬಿಟ್ಟಿದೆ ಅದನ್ನ ಚೇಂಜ್ ಮಾಡೋದಕ್ಕಾಗೋದಿಲ್ಲ. ಸೊ ವಿ ವಿಲ್ ಫರ್ಗೆಟ್ ದ ವರಿ ಅಬೌಟ್ ದ್ಯಾಟ್ ಅಂಡ್ ಫೋಕಸ್ ಆನ್ ವಾಟ್ ಇಸ್ ರೈಟ್ ಅಹೆಡ್ ಆಫ್ ಅಸ್. ಸೊ ನಮ್ಮ ಮುಂದೆ ಇನ್ನ ಇರುವಂತಹ ಎಕ್ಸಾಮ್ಸ್ ಇಂಗ್ಲಿಷ್ ಇದೆ 15th ಮಾರ್ಚ್ಗೆ ಆ್ಯಂಡ್ 18th ಮಾರ್ಚ್ಗೆ ಬಯಾಲಜಿ ಇದೆ. ಮಧ್ಯ ಮಧ್ಯ ಗ್ಯಾಪ್ ಕೂಡ ಇದೆ. ಈ ಗ್ಯಾಪ್ಸ್ನ ನಮ್ಮ ಬೆಸ್ಟ್ ಎಬಿಲಿಟಿಗೆ ನಾವು ಹೆಂಗೆ ಯೂಸ್ ಮಾಡಿಕೊಂಡು ಮ್ಯಾಕ್ಸಿಮಮ್ ಮಾರ್ಕ್ಸ್ ತಗೊಳ್ಬೋದು ಅಂತ ನೋಡೋಣ. ಈ ಸಬ್ಜೆಕ್ಟ್ಸ್ನಲ್ಲಿ ಮ್ಯಾಕ್ಸಿಮಮ್ ಮಾರ್ಕ್ಸ್ ಬರೋದ್ರಿಂದ ನಿಮ್ಮ ಓವರ್ ಆಲ್ ಸೆಕೆಂಡ್ PUC ಬೋರ್ಡ್ ಎಕ್ಸಾಮ್ ಮಾರ್ಕ್ಸ್ ಪರ್ಸೆಂಟೇಜ್ ಎರಡೂ ಕೂಡ ಇಂಪ್ರೂವ್ ಆಗುತ್ತೆ. ನಿಮ್ಮ ಮೈಂಡ್ ಇವತ್ತೇ ಪೇಪರ್ ಬರೆದು ಬಂದಿರೋ ಕಾರಣದಿಂದ ನಿಮಗೆ ಫ್ರೀಕ್ವೆಂಟ್ ಆಗಿ ರಿಮೈಂಡ್ ಮಾಡ್ತಾ ಇರುತ್ತೆ, ಆ ಕ್ವೆಶ್ಚನ್ ನೀನು ಸರಿಯಾಗಿ ಓದಲಿಲ್ಲ, ಅನ್ನೆಸೆಸರಿ ಸಿಲ್ಲಿ ಮಿಸ್ಟೇಕ್ ಮಾಡಿಬಿಟ್ಟೆ, ಆ ಕಾನ್ಸೆಪ್ಟ್ ಬೆಟರ್ ಓದ್ಬೋದಿತ್ತು, ಇವಾಗ ಏನು ಮಾಡಲಿ, ನಂದು ಕಡಿಮೆ ಮಾರ್ಕ್ಸ್ ಬರುತ್ತೆ ಅಂತ. ಸೊ ವೆನ್ ಎವರ್ ಯುವರ್ ಮೈಂಡ್ ಇಸ್ ಟ್ರೈಂಗ್ ಟು ಟೇಕ್ ಯು ಟು ದ ಪಾಸ್ಟ್, ಯು ಹ್ಯಾವ್ ಟು ಬ್ರಿಂಗ್ ಇಟ್ ಬ್ಯಾಕ್ ಟು ದ ಪ್ರೆಸೆಂಟ್ ಆ್ಯಂಡ್ ಲುಕ್ ಆಟ್ ಹೌ ಯು ಕ್ಯಾನ್ ಪ್ರಿಪೇರ್ ಬೆಸ್ಟ್ ಫಾರ್ ದಿ ಅಪ್ಕಮಿಂಗ್ ಎಕ್ಸಾಮ್ಸ್ ಇನ್ ದ ಫ್ಯೂಚರ್. ಆಯ್ತಾ? ಸೊ ನಿಮ್ಮ ಇಂಗ್ಲಿಷ್ ಮತ್ತು ಬಯಾಲಜಿಯಲ್ಲಿ ಹೆಂಗೆ ಮ್ಯಾಕ್ಸಿಮಮ್ ಮಾರ್ಕ್ಸ್ನ ತಗೊಳ್ಬೋದು, ಅದಕ್ಕೆ ಯಾವ ರೀತಿ ಪ್ಲಾನಿಂಗ್ ಮಾಡ್ಕೊಳ್ಬೋದು ಅಂತ ನಾನು ನಿಮಗೆ ಒಂದು ಬ್ರೀಫ್ ಟೆಂಪ್ಲೇಟ್ನ ಕೊಡ್ತೀನಿ. ಇದನ್ನು ನೀವು ನಿಮ್ಮ ಸ್ಟ್ರೆಂತ್, ನಿಮ್ಮ ವೀಕ್ನೆಸ್ಗೆ ಅದಕ್ಕೆ ತಕ್ಕಂತೆ ಮಾಡಿಫೈ ಮಾಡ್ಕೊಳ್ಬೋದು. ನಾನು ಜನರಲ್ ಆಗಿ ಅಂಡರ್ ದಿ ಅಸಂಪ್ಷನ್ ಎಲ್ಲರೂ ಇಷ್ಟರವರೆಗೆ ಪ್ರಿಪ್ರೇಟರಿ ಎಕ್ಸಾಮ್ ಎಲ್ಲ ಬರೆದು ಓದ್ಕೊಂಡಿರ್ತೀರಾ ಅನ್ನೋ ಅಸಂಪ್ಷನಲ್ಲಿ ನಾನು ಇದನ್ನ ಕೊಟ್ಟಿದ್ದೀನಿ. ನಿಮಗೆ ಕೆಲವೊಂದು ಚಾಪ್ಟರ್ಸ್ಗೆ ಜಾಸ್ತಿ ಟೈಮ್ ಬೇಕನ್ಸುತ್ತೆ, ಕೆಲವೊಂದು ಚಾಪ್ಟರ್ಸ್ಗೆ ಕಡಿಮೆ ಟೈಮ್ ಇದ್ರೂ ಸಾಕು ಅಂತ ಅನ್ಸುತ್ತೆ. ಅದಕ್ಕೆ ತಕ್ಕಂತೆ ನೀವು ಪರ್ಸನಲೈಸ್ನ ಮಾಡ್ಕೊಳ್ಬೋದು ಈ ಟೈಮ್ ಟೇಬಲ್. ಈ ಟೈಮ್ ಟೇಬಲ್ನ ಪ್ರಕಾರ ನಮ್ಮ ರಿವಿಷನ್ ಫಾರ್ ಬಯಾಲಜಿ ಸ್ಟಾರ್ಟ್ಸ್ ಫ್ರಮ್ ಟುಡೇ ಇಟ್ ಸೆಲ್ಫ್ ಅಟ್ 5 PM. ಹೇಗಿದೆ ಟೈಮ್ ಟೇಬಲ್, ಸ್ಕೆಡ್ಯೂಲ್ನ ನೋಡೋಣ. ಅನದರ್ ಇಂಪಾರ್ಟೆಂಟ್ ಥಿಂಗ್ ದಟ್ ಐ ಹ್ಯಾವ್ ಟು ಸೇ ಬಿಫೋರ್ ಐ ಟೆಲ್ ಯು ಅಬೌಟ್ ದಿಸ್ ಟೈಮ್ ಟೇಬಲ್, ಇನ್ಸ್ಟಾಗ್ರಾಮ್ನ ಸದ್ಯಕ್ಕೆ ಎಕ್ಸಾಮ್ ಮುಗಿಯೋ ತನಕ ಇನ್ನೂ ನೀವೇನಾದರೂ ಅಲ್ಲಿ ಆಕ್ಟಿವ್ ಆಗಿದ್ರೆ ಡಿಆಕ್ಟಿವೇಟ್ ಮಾಡಿಬಿಡಿ. ಯಾಕೆ ಅಂತ ಅಂದರೆ ಅದು ನಮ್ಮನ್ನ ಫೋಕಸ್ಡ್ ಆಗಿರೋದಕ್ಕೆ ಬಿಡೋದಿಲ್ಲ. ಇಟ್ ಇಸ್ ಅ ಹೈಲಿ ಡಿಸ್ಟ್ರಾಕ್ಟಿಂಗ್ ಆ್ಯಪ್. ಸ್ನ್ಯಾಪ್ಚಾಟ್ ಅಂತ ಸೋಷಿಯಲ್ ಮೀಡಿಯಾ ಏನೆಲ್ಲ ಇದೆ ಅದನ್ನ ಡಿಲೀಟ್ ಮಾಡಿಬಿಡಿ. ಬಿಕಾಸ್ ಅದು ತುಂಬ ಡಿಸ್ಟ್ರಾಕ್ಟ್ ಮಾಡುತ್ತೆ, ನಮ್ಮ ಫೋಕಸ್ನ ಡೈಲ್ಯೂಟ್ ಮಾಡಿಸುತ್ತೆ. ಆದಷ್ಟು ಕಾಲ 100% ದಿನಕ್ಕೆ ಸುಮಾರು 10 ಗಂಟೆಯಷ್ಟು ಇನ್ನು ಮಿಕ್ಕಿದ್ದ ಡೇಸ್ನ ನೀವು ಓದಿದ್ರೆ ನಿಮಗೆ 100% ಇಂಪ್ರೂವ್ ಆಗುತ್ತೆ ಪರ್ಸೆಂಟೇಜ್. ಯಾರಾದರೂ ಎಕ್ಸಾಮ್ ರಿಸಲ್ಟ್ ಬಂದಾದ್ಮೇಲೆ ಕೇಳಿದ್ರು ಕೂಡ ನೀವು ಹೆಮ್ಮೆಯಿಂದ ಹೇಳ್ಕೊಳ್ಬೋದು. ಸ್ವಲ್ಪ ಮೈಂಡ್ನ ಕಂಟ್ರೋಲ್ ಮಾಡಿ, ವಿಲ್ ಪವರ್ ಬೆಳೆಸ್ಕೊಂಡು ಇನ್ನು ಉಳಿದಿರೋ ಎಕ್ಸಾಮ್ಸ್ನ ನಿಮ್ಮ ಬೆಸ್ಟ್ ಮಾಡೋದಕ್ಕೆ ಪ್ರಯತ್ನ ಮಾಡಿ. ಓಕೆನಾ? ಸೊ ಇವತ್ತು ಸಂಜೆಯಿಂದ ನೀವು ಏನು ಮಾಡ್ತೀರಾ ಅಂದರೆ 5 ಗಂಟೆಯಿಂದ ಶುರು ಮಾಡುವ. 5 ಗಂಟೆಗೆ ನಾನು ಫಸ್ಟ್ ಚಾಪ್ಟರ್ ಕೊಟ್ಟಿರೋದು ಸೆಕ್ಷುವಲ್ ರಿಪ್ರೊಡಕ್ಷನ್ ಇನ್ ಫ್ಲವರಿಂಗ್ ಪ್ಲಾಂಟ್ಸ್. ಅದಕ್ಕೆ 7 o'clock ತನಕ ಟೈಮ್ ಕೊಟ್ಟಿದ್ದೀನಿ. 5 to 7 ಶಿಸ್ತಿಂದ ಓದಿ ಏನೆಲ್ಲ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಇದೆ ಅದನ್ನ ಕಲ್ತ್ಕೊಂಡ್ಬಿಡಿ. ಏನೆಲ್ಲ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಅಂತ ನಾನು ಹೇಳ್ತಾ ಇದ್ದೀನಿ. ಯಾವ್ದಾದ್ರು ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಕ್ವೆಶ್ಚನ್ ಕೊಡಲ್ವಾ ಅಂತ ಕೇಳಿದ್ರೆ ಇದ್ರ ರಿಲೇಟೆಡ್ ಒಂದು ಸ್ಟ್ರಾಟಜಿ ವಿಡಿಯೋ ರಘುನಾಥ್ ಸರ್ ಆಲ್ರೆಡಿ ಮಾಡಿದ್ದಾರೆ. ಆ ವಿಡಿಯೋದು ಲಿಂಕ್ನ ನಾನು ಈ ವಿಡಿಯೋದು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕ್ತಾ ಇದ್ದೀನಿ. ಸೊ ಪ್ರತಿ ಚಾಪ್ಟರ್ನ ಸ್ಕ್ರೋಲ್ ಮಾಡಿ ನೋಡಿ. ಓಕೆ, ಸೆಕ್ಷುವಲ್ ರಿಪ್ರೊಡಕ್ಷನಲ್ಲಿ ಈ ಕಾನ್ಸೆಪ್ಟ್ಸ್ನ ಮಿಸ್ ಮಾಡೋ ಹಾಗೆ ಇಲ್ಲ, ಅದನ್ನ ಒಂದ್ಸತಿ ರಿವೈಸ್ ಮಾಡ್ಕೊಳ್ಳಿ. ಆಯ್ತಾ? ಸಿನ್ಸ್ ಈ ಚಾಪ್ಟರ್ನ ನೀವು ಮೊದಲನೇ ಟೆಸ್ಟಿಂದ ಓದ್ಕೊಂಡು ಬರ್ತಾ ಇದ್ದೀರಾ, ಐಡಿಯಲಿ ಇಟ್ ಶುಡ್ ನಾಟ್ ಕನ್ಸ್ಯೂಮ್ ಅ ಲಾಟ್ ಆಫ್ ಟೈಮ್. ಇದಕ್ಕೆ ತುಂಬ ಇಂಪಾರ್ಟೆನ್ಸ್, ಫೋಕಸ್ ಬೇಕು. ಯಾಕಂದರೆ ಈ ಚಾಪ್ಟರ್ನಲ್ಲಿ ಎಕ್ಸಾಂಪಲ್ಸ್ ಎಲ್ಲ ಬರುತ್ತೆ, ಅದನ್ನೆಲ್ಲ ಕಲಿಬೇಕು. ಅದನ್ನು 1 ಮಾರ್ಕ್ 2 ಮಾರ್ಕ್ 3 ಮಾರ್ಕ್ ಎಲ್ಲಿ ಬೇಕಾದರೂ ಕೇಳ್ಬೋದು. ಸೊ ಆ ಕಾರಣಕ್ಕೆ 100% ಓದೋ ಟೈಮ್ನಲ್ಲಿ ಪುಸ್ತಕ ಮಾತ್ರ ನಿಮ್ಮ ಹತ್ರ ಇರಬೇಕು, ಬೇರೆ ಎಲ್ಲ ಏನು ಡಿಸ್ಟ್ರಾಕ್ಷನ್ಸ್ ಬೇಡ. ಆಯ್ತಾ? ಈ ಚಾಪ್ಟರ್ದು ವೇಟೇಜ್ ಸುಮಾರು 11 ಮಾರ್ಕ್ಸ್ ಇದೆ. ಸೊ ಯು ನೋ ಇಟ್ ಈಸ್ ಅ ಹೈ ವೇಟೇಜ್ ಚಾಪ್ಟರ್. ಈ ಎಲ್ಲ ಚಾಪ್ಟರ್ಸ್ಗೂ ಕೂಡ ಏನು ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಮಿಸ್ಸೇ ಮಾಡಬಾರ್ದು ಅನ್ನೋಂಥದ್ದು ಆ ವಿಡಿಯೋದಲ್ಲಿದೆ. ಸೊ ಯು ಕ್ಯಾನ್ ಗೋ ಥ್ರೂ ಇಟ್. ಆಮೇಲೆ ಡಯಾಗ್ರಾಮ್ಸ್ನ ಸದ್ಯಕ್ಕೆ ಮಾಡೋಕ್ಕೆ ಹೋಗಬೇಡಿ. ಡಯಾಗ್ರಾಮ್ಸ್ ಯಾವಾಗ ಮಾಡಿ ಅಂತ ನಾನು ಹೇಳ್ತೀನಿ. ಸದ್ಯಕ್ಕೆ ಕಾನ್ಸೆಪ್ಟ್ಸ್ ಎಲ್ಲ ಅರ್ಥ ಮಾಡ್ಕೊಂಡು ಹೋಗಿ. ನೆಕ್ಸ್ಟ್ 7 to 7:15 ಒಂದು ಸಣ್ಣ ಬ್ರೇಕ್ನ ತಗೊಳ್ಳಿ. ಬ್ರೇಕ್ ಅಂದಿದ ತಕ್ಷಣ ಮೊಬೈಲ್ ಎತ್ಕೊಂಡು ಫ್ರೆಂಡ್ಗೆ ಫೋನ್ ಮಾಡೋದು, ನೀನು ಎಷ್ಟು ಓದಿದ್ಯಾ, ನಾನು ಇಷ್ಟೇ ಓದಿರೋದು. ಯಾರಾದರೂ ಕಡಿಮೆ ಓದಿದ್ದಾರೆ ಅಂದರೆ ಅದರಲ್ಲಿ ಒಂದು ಸ್ವಲ್ಪ ಕಂಫರ್ಟ್ ಫೀಲ್ ಮಾಡೋದು, ಅಯ್ಯೋ ಅವನು ಓದಿಲ್ಲ ನಾನು ಓದಿದ್ರು ಪರವಾಗಿಲ್ಲ, ಇದೆಲ್ಲ ಬೇಡ. ಯಾರು ಓದ್ತೀನಿ ಓದಲ್ಲ ಅಂತ ನಿಮ್ಮ ಹತ್ರ ಹೇಳ್ತಾ ಇದ್ದಾರೆ ಅದೆಲ್ಲ ಸುಳ್ಳು. ಅಲ್ಟಿಮೇಟ್ಲಿ ಎಲ್ಲರೂ ಓದ್ತಾ ಇರ್ತಾರೆ. ಆಯ್ತಾ? ಸೊ ನೀವು ನಿಮ್ಮ ಲೈಫ್ ಬಗ್ಗೆ ಫಾರ್ ಒನ್ಸ್ ಫೋಕಸ್ ಮಾಡಿ. ನಿಮ್ಮ ಅಪ್ಪ ಅಮ್ಮನ ನೀವು ರಿಸಲ್ಟ್ ದಿನ ಫೇಸ್ ಮಾಡಬೇಕು, ಅದನ್ನ ಮೈಂಡಲ್ಲಿ ಇಟ್ಕೊಂಡು ಓದೋದನ್ನ ಕಲೀರಿ. ಆಯ್ತಾ? ಗ್ರೂಪ್ ಡಿಸ್ಕಷನ್ ಯಾರು ಎಷ್ಟು ಓದಿದ್ರು ಅದನ್ನ ತಿಳ್ಕೊಂಡು ನಿಮ್ಗೆ ಏನೂ ಆಗಬೇಕಾಗಿಲ್ಲ. ನಿಮ್ಮದು ನೀವು ನೋಡ್ಕೊಳ್ಳೋದು ಕಲ್ತ್ಕೊಳ್ಳಿ ಫಸ್ಟ್. ಆಯ್ತಾ? ಸೊ 7:15 to 8:15 1 hour ನಾನು ಅಲೋಕೇಟ್ ಮಾಡಿದ್ದೀನಿ ರಿಪ್ರೊಡಕ್ಟಿವ್ ಹೆಲ್ತಿಗೆ. ಇಟ್ ಈಸ್ ಅ ಸ್ಮಾಲ್ ಚಾಪ್ಟರ್, ಸಿಂಪಲ್ ಚಾಪ್ಟರ್. ಸ್ವಲ್ಪ ಮಟ್ಟಿಗೆ ಈ ಚಾಪ್ಟರ್ನಿಂದ ಯಾವ ರೀತಿಯ ಕ್ವೆಶ್ಚನ್ಸ್ ಬರುತ್ತೆ ಅನ್ನೋದನ್ನ ನಾವು ಪ್ರಿಡಿಕ್ಟ್ ಮಾಡ್ಬೋದು. ಅದನ್ನು ರಘು ಸರ್ ಹೇಳಿದ್ದಾರೆ, ಯು ಕ್ಯಾನ್ ಗೋ ಥ್ರೂ ದ್ಯಾಟ್. ಅದಾದ ನಂತರ ಇದಕ್ಕೆ 6 ಮಾರ್ಕ್ಸ್ ಇದೆ ವೇಟೇಜ್. ಮೈಕ್ರೋಬ್ಸ್ ಇನ್ ಹ್ಯೂಮನ್ ವೆಲ್ಫೇರ್ ಅನ್ನೋ ಒಂದು ತುಂಬಾನೇ ಸಿಂಪಲ್ ಚಾಪ್ಟರ್ ಇದೆ. ಆ ಚಾಪ್ಟರ್ ಪೂರ್ತಿ ನಿಮಗೆ ಎಕ್ಸಾಂಪಲ್ಸೇ ಇರೋದು. ಸೊ ಅದನ್ನ ನೀವು ಕಲ್ತ್ಕೊಳ್ಳಿ, ಅದ್ರ ಮೇಲೆ ಫೋಕಸ್ ಮಾಡಿ. ಟಿಲ್ 9:15 ಆ ಕೆಲಸ ಆಗತ್ತೆ.
ಮಧ್ಯ ಅನ್ನೆಸೆಸರಿ ಆಗಿ ಯೂಟ್ಯೂಬ್ ಲೆಕ್ಚರ್ಸೋ ಅಥವಾ ಅಂಥದ್ದನ್ನ ನೋಡೋದು ಬಿಟ್ಟು ಬೇರೆ ಯಾವುದೇ ಕಾರಣಕ್ಕೂ ಸೋಷಿಯಲ್ ಮೀಡಿಯಾನ ನೋಡಬೇಡಿ. ಚಾಂಪಿಯನ್ಸ್ ಟ್ರೋಫಿ ವಾಟ್ ಎವರ್ ವಾಸ್ ಸಪೋಸ್ ಟು ಹ್ಯಾಪನ್ ಅದು ಮುಗ್ದಾಯ್ತು. ರೋಹಿತ್ ಶರ್ಮಾದು, ವಿರಾಟ್ ಕೊಹ್ಲಿದು, KL ರಾಹುಲ್ಗೆ ನೀವು ಜಸ್ಟಿಸ್ ಕೊಡಬೇಕು, ನೀವು ಅಪಾಲಜಿ ಕೊಡಬೇಕು. ಅಯ್ಯೋ ಅವ್ರನ್ನ ಇಲ್ ಟ್ರೀಟ್ ಮಾಡಿಬಿಟ್ರು, ಆ ಪೋಸ್ಟ್ ನಾನು ಇನ್ಸ್ಟಾಗ್ರಾಮಲ್ಲಿ ಹಾಕಲೇಬೇಕು. ನಥಿಂಗ್ ವಿಲ್ ಮ್ಯಾಟರ್. KL ರಾಹುಲ್ಗೆ, ರೋಹಿತ್ ಶರ್ಮಾಗೆ, ವಿರಾಟ್ ಕೊಹ್ಲಿಗೆ ನಿನ್ನಂಥ ಒಂದು ಸ್ಟೂಡೆಂಟ್ ಕರ್ನಾಟಕದಲ್ಲಿ ಇದ್ದಾರೆ ಅಂತ ಐಡಿಯಾನೂ ಇಲ್ಲ. ಸೊ ಅವ್ರಿಗೆ ಪೋಸ್ಟ್ ಮಾಡಬೇಕು, RCBನ ಫಾಲೋ ಮಾಡಬೇಕು, ಇದನ್ನೆಲ್ಲ ತಲೆಯಿಂದ ತೆಗೆದುಹಾಕ್ಬಿಟ್ಟು ನಿಮ್ಮ ಮೇಲೆ ನಂಬಿಕೆ ಇಟ್ಟರು ನಿಮ್ಮ ಅಪ್ಪ ಅಮ್ಮಂಗೆ ನೀವೇನು ಮಾಡ್ತೀರಾ ಅದನ್ನ ನೀವು ಯೋಚನೆ ಮಾಡ್ಕೊಳ್ಳಿ. ಟೈಮ್ ವೇಸ್ಟ್ ಮಾಡಬೇಡಿ. ಪ್ರತಿ ಟೈಮ್ ವೇಸ್ಟೆಡ್ ಇಸ್ ಮಾರ್ಕ್ಸ್ ಗಾನ್. ಅದನ್ನ ಮೈಂಡಲ್ಲಿ ಸ್ಟ್ರಾಂಗ್ ಆಗಿ ಇನ್ಸ್ಟಿಲ್ ಮಾಡ್ಕೊಂಡ್ಬಿಡಿ. ಸೊ ಅದಾದ್ಮೇಲೆ ಮೈಕ್ರೋಬ್ಸ್ ಇನ್ ಹ್ಯೂಮನ್ ವೆಲ್ಫೇರ್ಗೆ 1 hour ಕೊಟ್ಟಿದ್ದೀನಿ. 9:15 ಆದಮೇಲೆ ಹೆಲ್ದಿ ಡಿನ್ನರ್ ತಿನ್ನಿ, ಆಯಿತಾ. ನಾಟ್ ಸಮಥಿಂಗ್ ದಟ್ ವಿಲ್ ಮೇಕ್ ಯು ವೆರಿ ಸ್ಲಗ್ಗಿಶ್. ಆದಷ್ಟು ಕರ್ಡ್ನ ಇನ್ಕ್ಲೂಡ್ ಮಾಡಿ. ನಿಮ್ಗೆ ಏನೇ ಡ್ರೈನ್ ಔಟ್ ಫೀಲ್ ಆಗ್ತಾ ಇದ್ರು, ನಿದ್ದೆ ಬರ್ದೇ ಇರೋ ಥರ ಟೆನ್ಷನ್ ಆಗ್ತಾ ಇದ್ರು, ಕರ್ಡ್ ಹ್ಯಾಸ್ ಸಮ್ ಪ್ರಾಪರ್ಟೀಸ್ ದಟ್ ಕ್ಯಾನ್ ಪುಟ್ ಯು ಟು ಸ್ಲೀಪ್. ಬಯಾಲಜಿ ಎಕ್ಸಾಮ್ನಲ್ಲಿ ತುಂಬ ಎಕ್ಸಾಂಪಲ್ಸ್ ನೆನ್ಪಿಟ್ಕೊಳ್ಳೋದಕ್ಕೆ ತುಂಬ ಥಿಂಗ್ಸ್ ಇದೆ, ಸ್ಪೆಸಿಫಿಕ್ಸ್ ಎಲ್ಲ ಇದೆ. ನೀವು ಮಲ್ಕೊಂಡಷ್ಟು, ನಿದ್ದೆನ ಪ್ರಾಪರಾಗಿ ಮಾಡಿದಷ್ಟು ನೀವೇನು ಓದಿರ್ತೀರಾ ಅದು ನಿಮಗೆ ನೆನ್ಪುಳಿಯುತ್ತೆ. ನೀವು ನಿದ್ದೆ ಮಾಡದೆ ರಾತ್ರಿ ಪೂರ್ತಿ ಓದಿದ್ರೆ ಏನು ಓದಿರ್ತೀರಾ ಅದು ನೆನಪೇ ಇರಲ್ಲ. ಮೆಮರಿ ಫಾರ್ಮ್ ಆಗೋದೇ ನಾವು ಮಲಗಿರುವಾಗ, ಆಯಿತಾ. ಸೊ ನೀವು ಎಕ್ಸಾಮ್ ಟೈಮಲ್ಲಿ ಏನು ಓದಿದ್ರೆ ನೆನ್ಪಿಟ್ಕೊಳ್ಬೇಕು ಅಂತ ಅಂದರೆ ರಾತ್ರಿ ಪೂರ್ತಿ ಸ್ಕ್ರೋಲ್ ಮಾಡದೆ, ಮುಸ್ಕೊಳಗಡೆ ಫೋನ್ನ ಯೂಸೇ ಮಾಡದೆ, ನೀವು 9-10 ಗಂಟೆ ಅಷ್ಟೊತ್ತಿಗೆ ಮಲ್ಕೊಳ್ತೀರಾ ಅಂತ ಅಂದರೆ ಅದಕ್ಕೆ 1 hour ಮುಂಚೆ ಯಾವುದೇ ಬ್ಲೂ ಲೈಟ್ ಡಿವೈಸಸ್ನ ನೋಡಬೇಡಿ. ಒಳ್ಳೆ ನಿದ್ದೆ ಮಾಡಿ. ಅವತ್ತಿನ ದಿನ ನೀವು ಏನು ಓದಿರ್ತೀರಾ ಎಲ್ಲ ಹಾಗೆ ಅಚ್ಚು ಪ್ರಿಂಟ್ ಆಗಿಬಿಟ್ಟಿರುತ್ತೆ ಬ್ರೇನಲ್ಲಿ. ಟೈಮಿಗೆ ಸರಿಯಾಗಿ ಎಕ್ಸಾಮ್ ದಿನ ನಿಮಗೆ ನೆನಪಾಗುತ್ತೆ, ಆಯಿತಾ. ಸೊ ಒಂದು ಹೆಲ್ದಿ ಡಿನ್ನರ್, ಆದಷ್ಟು ಕರ್ಡ್ನ ಇನ್ಕ್ಲೂಡ್ ಮಾಡೋದಕ್ಕೆ ಟ್ರೈ ಮಾಡಿ. ರೆಸ್ಟ್ ಮಾಡಿ, ಮೈಂಡ್ಗೆ ಸ್ವಲ್ಪ ರಿಲ್ಯಾಕ್ಸೇಷನ್ ಕೊಡಿ, ಆಯಿತಾ. ಆಮೇಲೆ ಒಂದು 3-4 ಆಲ್ಮಂಡ್ಸ್ ಬಾದಾಮಿ ಅದನ್ನು ಸೋಕ್ ಮಾಡಿಟ್ಬಿಡಿ ಮಲ್ಗೋ ಮುಂಚೆ. ಆ್ಯಂಡ್ ಯು ಗೋ ಟು ಸ್ಲೀಪ್ ವಿತೌಟ್ ಎನಿ ಡಿವೈಸಸ್. ತುಂಬಾ ಕಷ್ಟ ಆಗುತ್ತೆ, ಕೈಯೆಲ್ಲ ಕಡಿಯುತ್ತೆ ಫೋನ್ ಕೈಯಲ್ಲಿಲ್ಲ ಅಂತ ಅಂದರೆ. ಐ ಅಂಡರ್ಸ್ಟ್ಯಾಂಡ್, ಬಟ್ ಅದು ಸದ್ಯಕ್ಕೆ ನಮಗೆ ಬೇಡ. ಇನ್ನು ಸ್ವಲ್ಪ ದಿನ ಎಕ್ಸಾಮ್ ಮುಗಿಯುತ್ತೆ, ಎಲ್ಲ ಚೆನ್ನಾಗಿ ಪರ್ಫಾರ್ಮ್ ಮಾಡಾದ್ಮೇಲೆ ಏನಾದರೂ ಮಜಾ ಮಾಡ್ಕೊಳ್ಳಿ. ಸದ್ಯಕ್ಕೆ ಫೋನ್ ಕಡೆ ಜಾಸ್ತಿ ಗಮನ ಬೇಡ, ಆಯಿತಾ. ಸೊ ದೆನ್ ಯು ಸ್ಲೀಪ್ ಬೈ 10 o'clock. ನೆಕ್ಸ್ಟ್ ಮಾರ್ನಿಂಗ್ ಯು ಕ್ಯಾನ್ ವೇಕ್ ಅಪ್ ಅರೌಂಡ್ 6 AM. ಎದ್ದ ನಂತರ ಫಸ್ಟ್ ಒಂದು ಬಾಡಿನ ಅವೇಕ್ ಮಾಡೋದಕ್ಕೆ, ಬಾಡಿ ಎಲ್ಲ ಪಾರ್ಟ್ಸ್ಗೂ ಓಕೆ ಎದ್ದಿದೆ ಈ ಮನುಷ್ಯ ಅಂತ ತೋರಿಸೋದಕ್ಕೆ ಒಂದು ಗ್ಲಾಸ್ ಆಫ್ ವಾರ್ಮ್ ವಾಟರ್ನ ಕುಡೀರಿ, ಬಿಸಿ ನೀರು. ಆಲ್ ಯೋರ್ ಆರ್ಗನ್ಸ್ ಆ್ಯಂಡ್ ವಿಲ್ ಸ್ಟಾರ್ಟ್ ಫಂಕ್ಷನಿಂಗ್. ಆ್ಯಂಡ್ ಏನು ಸೋಕ್ಡ್ ಆಮಂಡ್ಸ್ ಇತ್ತು ಹಿಂದಿನ ದಿನ, ಅದರದ್ದು ಸಿಪ್ಪೆ ಬಿಡಿಸಿ ಅದನ್ನು ನೀವು ತಿನ್ನಿ. 3-4 ಆಮಂಡ್ಸ್ ಏನಿದೆ. ದ ರೀಸನ್ ಇಸ್ ಇಲ್ ಹೆಲ್ಪ್ ಯು ರಿಮೆಂಬರ್ ಬೆಟರ್. ವಾಲ್ನಟ್ಸ್ ಇದ್ರೆ ವಾಲ್ನಟ್ಸ್ನು ಸೋಕ್ ಮಾಡ್ಬೋದು, ನಿಮ್ಮ ಮೆಮರಿನ ಎನ್ಹ್ಯಾನ್ಸ್ ಮಾಡುತ್ತೆ. ಆ ಕಾರಣಕ್ಕೆ ಹೇಳ್ತಾ ಇದ್ದೀನಿ. ನಾಟ್ ಓನ್ಲಿ ಫಾರ್ ಎಕ್ಸಾಮ್, ಇವನ್ ಅದರ್ವೈಸ್ ಜನರಲಿ ಯು ಕ್ಯಾನ್ ಮೇಕ್ ಇಟ್ ಅ ಪಾರ್ಟ್ ಆಫ್ ಯುವರ್ ಪ್ರಾಕ್ಟಿಸ್. ಎವ್ರಿ ನೈಟ್ ಸೋಕಿಂಗ್ ಇಟ್ ಆ್ಯಂಡ್ ಎವ್ರಿ ಮಾರ್ನಿಂಗ್ ನೀರು ಕುಡ್ದಾದ್ಮೇಲೆ ಫಸ್ಟ್ ಥಿಂಗ್ ಯು ಈಟ್ ದೋಸ್ ಆಮಂಡ್ಸ್ ಆರ್ ವಾಲ್ನಟ್ಸ್. ಅದು ನಿಮ್ಮ ಓವರ್ ಆಲ್ ಬ್ರೈನ್ ಹೆಲ್ತ್ನ, ಮೆಮರಿನ ಇಂಪ್ರೂವ್ ಮಾಡುತ್ತೆ, ಆಯಿತಾ. ಅದಾದಮೇಲೆ ಈ 13th March ಏನಿದೆ, ದಿಸ್ ಇಸ್ ಗೋಯಿಂಗ್ ಟು ಬಿ ಅ ವೆರಿ ಲಾಂಗ್ ಡೇ. ವಿ ಹ್ಯಾವ್ ಟು ರಿವೈಸ್ ಅ ಲಾಟ್ ಆಫ್ ಥಿಂಗ್ಸ್. ಎದ್ದಿದ ತಕ್ಷಣ ಪುಸ್ತಕ ಇಟ್ಕೊಳ್ಳೋಕೆ ಮುಂಚೆ 5 ನಿಮಿಷ ನಿಮ್ಮ ಪಾಡಿಗೆ ನೀವು ಕೂತ್ಕೊಂಡು ಯೋಚನೆ ಮಾಡಬೇಕು. ಇವತ್ತು ಇಸ್ ಗೋಯಿಂಗ್ ಟು ಬಿ ಡಿಫಿಕಲ್ಟ್, ಐ ಶುಡ್ ನಾಟ್ ಗಿವ್ ಅಪ್ ಟುಡೇ. ಇವತ್ತು ನಾನು ಗಿವ್ ಅಪ್ ಮಾಡಿದ್ರೆ ನನ್ನ ಬಯಾಲಜಿ ಎಕ್ಸಾಮ್ ಮತ್ತೆ ಟುಸ್ ಆಗುತ್ತೆ. ಸೊ ನನ್ನ ಬಯಾಲಜಿ ಎಕ್ಸಾಮ್ ಚೆನ್ನಾಗಿ ಹೋಗ್ಬೇಕಂದ್ರೆ ಟುಡೇ ಇಸ್ ದ ಡೇ ದಟ್ ವಿಲ್ ಡಿಟರ್ಮೈನ್ ಹೌ ವೆಲ್ ಐ ವಿಲ್ ಡೂ ಇನ್ ಮೈ ಬಯಾಲಜಿ ಎಕ್ಸಾಮ್. ಇವತ್ತು ಒಂದು ದಿನ ಸ್ವಲ್ಪ ಗಂಟೆಗಳು 100% ನಾನು ಫೋಕಸ್ ಮಾಡಿ ಕಷ್ಟಪಟ್ಟು ಬಿಡ್ತೀನಿ. ಡಿಸ್ಟ್ರಾಕ್ಷನ್ಸ್ 1000 ಬರುತ್ತೆ. ಟಿ ವಿ ನೋಡ್ಬೇಕು ಅನ್ಸುತ್ತೆ, ಸುಮ್ಮನೆ ಹೋಗಿ ಏನಾದರೂ ತಿನ್ಬೇಕಂತ ಅನ್ಸುತ್ತೆ, ಫೋನ್ ನೋಡ್ಬೇಕು ಅನ್ಸುತ್ತೆ, ಫ್ರೆಂಡ್ ಕಾಲ್ ಮಾಡಬೇಕು ಅಂತ ಅನ್ಸುತ್ತೆ. ಎಲ್ಲ ನನ್ನ ಬ್ರೈನ್ಗೆ ಅನ್ಸಿದ್ರು ನಾನು ನನ್ನ ಬ್ರೈನ್ಗೆ ಆ ಕೆಲಸನ ಮಾಡೋದಕ್ಕೆ ಪವರ್ ಕೊಡೋದಿಲ್ಲ. ನಾನು ನನ್ನ ಎಕ್ಸಾಮ್ ಮೇಲೆ, ನನ್ನ ಓದಿನ ಮೇಲೇ 100% ಫೋಕಸ್ ಹಾಕ್ತೀನಿ ಅಂತ ದೃಢವಾಗಿ ನೀವು ನಿರ್ಧಾರ ಮಾಡಿಬಿಡ್ಬೇಕು ಬೆಳಗ್ಗೆನೆ. ಬಿಕಾಸ್ ದಿಸ್ ಡೇ ಇಸ್ ಗೋಯಿಂಗ್ ಟು ಬಿ ರಫ್ ಫಾರ್ ಯು, ಇಟ್ ಇಸ್ ಗೋಯಿಂಗ್ ಟು ಬಿ ಡಿಫಿಕಲ್ಟ್ ಫಾರ್ ಯು. ಸಮ್ಹೌ ಏನೇ ಡಿಸ್ಟ್ರಾಕ್ಷನ್ ಬಂದರೂ ಮೈಂಡ್ ಒಳಗಡೆ ಅದನ್ನು ನಾನು ಅದಕ್ಕೆ ಜಾಸ್ತಿ ಪವರ್ ಕೊಡದೆ ನಾನು ಏನು ಮಾಡ್ಬೇಕು ಅದನ್ನ ಮಾಡೇ ಮಾಡ್ತೀನಿ ಅಂತ ತುಂಬ ದೃಢವಾಗಿ ಬೆಳಗ್ಗೆ ಎದ್ದಿದ ತಕ್ಷಣ ನೀವು ಡಿಸೈಡ್ ಮಾಡ್ಕೊಂಡ್ಬಿಡಿ, ಆಯಿತಾ. ಅದಾದಮೇಲೆ ಬೇಕಿದ್ರೆ ಒಂದು 3-4 ಸಲ ಎಲ್ಲನ ಬರೆದು ಬಿಡಿ, ಸೊ ದ್ಯಾಟ್ ಇಟ್ ರಿಜಿಸ್ಟರ್ಸ್ ಇನ್ ಯುವರ್ ಬ್ರೈನ್. ಟುಡೇ ಇಸ್ ಮೈ ಡೇ, ಟುಡೇ ಐ ಆಮ್ ಗೋಯಿಂಗ್ ಟು ಸ್ಟಡಿ ಆಸ್ ಮಚ್ as ಐ ಕ್ಯಾನ್ ಅಂತ 3-4 ಸಲ ಬರೀರಿ. ದೆನ್ ಡಿಸ್ಟ್ರಾಕ್ಷನ್ಸ್ ಬಂದರೂ ನಿಮ್ಮ ಹತ್ರ ಸ್ವಲ್ಪ ಪವರ್ ಇರುತ್ತೆ, ಆಯಿತಾ. ಆಮೇಲೆ 6:15 to 6:45 ತುಂಬ ಕಡಿಮೆ ಟೈಮ್ ಕೊಟ್ಟಿದ್ದೀನಿ. ನೀವು ಅವತ್ತೆಲ್ಲ ಬ್ಯೂಟಿ ಬಾತ್ ಮಾಡಬೇಕು, ಶ್ಯಾಂಪು, ಕಂಡೀಷ್ನರ್ ಅಂತ ಕೆಲಸ ಎಲ್ಲ ಏನೂ ಇಟ್ಕೊಳ್ಬೇಡಿ. ಸಿಂಪಲ್ ಆಗಿ ಫಾಸ್ಟಾಗಿ ಕೆಲಸ ಆಗಬೇಕು, ನೀವು ಫ್ರೆಶನ್ ಅಪ್ ಆಗಬೇಕು. 30 ನಿಮಿಷ ನಿಮ್ಮ ಹತ್ರ ಟೈಮ್ ಇರೋದು, ಅದನ್ನು ಮುಗಿಸ್ಕೊಳ್ಳಿ. ದೆನ್ ಅಗೇನ್ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಹೈ ವೇಟೆಡ್ ಚಾಪ್ಟರ್ಸ್, ಪ್ರಿನ್ಸಿಪಲ್ಸ್ ಆಫ್ ಇನ್ಹೆರಿಟೆನ್ಸ್ ಇನ್ ವೇರಿಯೇಷನ್, 2.25 ಗಂಟೆ ಕೊಟ್ಟಿದ್ದೀನಿ. ಈ ಚಾಪ್ಟರ್ ಸ್ವಲ್ಪ ದೊಡ್ಡದು, ಬಟ್ ಯಾವ ರೀತಿಯ ಕ್ವೆಶನ್ಸ್ ಬರುತ್ತೆ ಅನ್ನೋದನ್ನ ನಾವು ಸ್ವಲ್ಪ ಮಟ್ಟಿಗೆ ಪ್ರಿಡಿಕ್ಟ್ ಮಾಡ್ಬೋದು. ರಘು ಸರ್ ಯಾವ್ದೆಲ್ಲ ಕಾನ್ಸೆಪ್ಟ್ಸ್ ಮೆನ್ಷನ್ ಮಾಡಿದ್ದಾರೆ, ಪಕ್ಕಾ ವಿತೌಟ್ ಫೇಲ್ ಗೋ ಥ್ರೂ ದ್ಯಾಟ್. ಅದಾದಮೇಲೆ ದಿಸ್ ವಿಲ್ ಬಿ ಅ ವೆರಿ ಟಫ್ ಟೈಮ್ ವೇರ್ 2.25 ಗಂಟೆ ನೀವು ಕಂಟಿನ್ಯೂಸ್ ಆಗಿ ಓದಬೇಕಾಗುತ್ತೆ, ವಿಚ್ ಯುವರ್ ಮೈಂಡ್ ಆ್ಯಂಡ್ ಬಾಡಿ ಇಸ್ ನಾಟ್ ಯೂಸ್ ಟು ಪ್ರಾಬಬ್ಲಿ.
ಸೊ ತುಂಬ ಥಾಟ್ಸ್ ಬರುತ್ತೆ, ಬೇರೆ ಏನಾದರೂ ಮಾಡೋಣ, ಏನಾದರೂ ತಿನ್ನೋಣ ಅಂತ ಎಲ್ಲ. ಜಾಗ ಬಿಟ್ಟು ಅನ್ಲೆಸ್ ನೇಚರ್ ಕಾಲ್ಸ್ ಯು ವಿಲ್ ನಾಟ್ ಮೂವ್ ಔಟ್ ಆಫ್ ಯುವರ್ ಸ್ಟಡಿ ಪ್ಲೇಸ್. ಓಕೆ, ಅದಾದಮೇಲೆ 9 to 9:30 ನಾನು ಒಂದು ಬ್ರೇಕ್ ಕೊಟ್ಟಿದ್ದೀನಿ, ಅವಾಗ ಬ್ರೇಕ್ಫಾಸ್ಟ್ ತಿನ್ನಿ. ಬ್ರೇಕ್ಫಾಸ್ಟ್ ಏನು ತಿಂತೀರಾ ದಿಸ್ ವಿಲ್ ಮ್ಯಾಟರ್ ಅ ಲಾಟ್. ತುಂಬ ಹೆವಿಯಾಗಿ ಅಮ್ಮ ಬಿಸಿಬೇಳೆ ಬಾತ್ ಮಾಡಿದ್ದಾರೆ ಅಂತ 3-4 ಸಲ ಹಾಕೊಂಡು ತಿಂದ್ಬಿಟ್ಟು ಹೊಟ್ಟೆ ತುಂಬೋ ಹಾಗೆ ತಿನ್ನಬೇಡಿ. ಅವಾಗ ರೆಸ್ಟ್ ಆಫ್ ದ ಡೇ ನೀವು ಫೋಕಸ್ ಮಾಡೋದಕ್ಕಾಗಲ್ಲ. ಇವತ್ತು ನಿಮ್ದು ಏನು ಫಿಸಿಕಲ್ ಆಕ್ಟಿವಿಟಿ ಜಾಸ್ತಿ ಇಲ್ಲ, ಓಡಾಟ ಜಾಸ್ತಿ ಇಲ್ಲ, ಒಂದೇ ಕಡೆ ಕುತ್ಕೊಂಡು ಓದಬೇಕು, ನಿಮ್ಗೆ ಅಷ್ಟೊಂದು ಕ್ಯಾಲರೀಸ್ದು ಅವಶ್ಯಕತೆ ಇಲ್ಲ. ಲೈಟಾಗಿ ಏನಾದರೂ ಒಂದು ಮೀಲ್ಸ್ ಹೊಟ್ಟೆ ಅರ್ಧ ತುಂಬುವಷ್ಟು ತಿನ್ನಿ ಸಾಕು, ಆಯ್ತಾ. ಸೊ ಬ್ರೇಕ್ಫಾಸ್ಟ್ನ ತುಂಬ ಹೆವಿ ಮಾಡಿಕೊಂಡ್ರೆ ರೆಸ್ಟ್ ಆಫ್ ದ ಡೇ ಯು ಕೆನಾಟ್ ಕಾನ್ಸಂಟ್ರೇಟ್. ಸೊ ಒಂದು ಲೈಟ್ ಬ್ರೇಕ್ಫಾಸ್ಟ್ ವಿಚ್ ಇಸ್ ನ್ಯೂಟ್ರಿಷಿಯಸ್ ನೀವು ತಿನ್ನಿ, ಆಯ್ತಾ. ಇಡ್ಲಿ ದೋಸೆ ಏನಾದರೂ ಸ್ವಲ್ಪ, ಫುಲ್ ಇಲ್ಲಿ ತನಕ ತಿನ್ನಬಾರ್ದು, ಎಷ್ಟು ನಾರ್ಮಲ್ ಆಗಿ ಎಷ್ಟು ತಿಂತೀರಾ ಅದಕ್ಕಿಂತ ಸ್ವಲ್ಪ ಕಡಿಮೆ ತಿನ್ನಿ, ಸೊ ದ್ಯಾಟ್ ಯು ಕ್ಯಾನ್ ಫೋಕಸ್ ಬೆಟರ್ ವೆನ್ ಯುವರ್ ಸ್ಟಮಕ್ ಇಸ್ ನಾಟ್ ಫುಲ್, ಆಯ್ತಾ. ಅದಾದಮೇಲೆ 30 ನಿಮಿಷ ಆಯಿತು. 9:30 to 12:30 3 hours ಕೊಟ್ಟಿದ್ದೀನಿ ನಾನು ಮಾಲಿಕ್ಯುಲರ್ ಬೇಸಿಸ್ ಆಫ್ ಇನ್ಹೆರಿಟೆನ್ಸ್ಗೆ. ಇದು ಕೂಡ 13 ಮಾರ್ಕ್ಸ್ ಕ್ಯಾರಿ ಮಾಡುತ್ತೆ. ದಿಸ್ ಇಸ್ ಆಲ್ಸೋ ಒನ್ ಆಫ್ ದ ಹೈಯೆಸ್ಟ್ ವೇಟೇಜ್ ಕ್ಯಾರಿಂಗ್ ಚಾಪ್ಟರ್ಸ್. ಜಾಸ್ತಿ ಟೈಮ್ ಕೊಟ್ಟಿದ್ದೀನಿ, ಫೋಕಸ್ಡ್ ಆಗಿ ಯಾವುದೇ ಡೀಟೇಲ್ಸ್ನ ಮಿಸ್ ಮಾಡಿದೆ, ಕರೆಕ್ಟಾಗಿ ಎಕ್ಸ್ಪೆರಿಮೆಂಟ್ಸು, ಆ ಪ್ರಾಸೆಸಸ್ಸು ಎಲ್ಲ ಸ್ಟೆಪ್ಸ್ ಇನ್ DNA ಫಿಂಗರ್ ಪ್ರಿಂಟಿಂಗ್ ಇದೆಲ್ಲನೂ ನೀವು ಕಲ್ತ್ಕೊಳ್ಬೇಕು, ಆಯಿತಾ. ಆ್ಯಂಡ್ ದೆನ್ ಆಫ್ಟರ್ ದ್ಯಾಟ್ ಐ ಆಮ್ ಗಿವಿಂಗ್ ಯು ಅ 1 hour ಬ್ರೇಕ್. ಊಟ ಮಾಡೋದಕ್ಕೆ 1 ಗಂಟೆ ಬೇಡ. ನಿಮ್ಮ ಟೈಮ್ ಮುಗ್ದಿದ ತಕ್ಷಣ ಇಮಿಡಿಯೇಟ್ಲಿ ವಿಲ್ ಬಿ ಡ್ರಾನ್ ಟು ಯುವರ್ ಮೊಬೈಲ್. ಐ ಸಜೆಸ್ಟ್ ಯು ಡೋಂಟ್ ಡೂ ದ್ಯಾಟ್, ಆಯ್ತಾ. ಸೊ ನಿಮ್ಗೆ ಲಂಚ್ ಬ್ರೇಕ್ ಕೊಟ್ಟಿದ್ದೀನಿ, ಲಂಚ್ ಬ್ರೇಕಲ್ಲಿ ಒಂದು ಹೆಲ್ದಿ ಮೀಲ್. ಅಗೇನ್ ನಿಮ್ಮ ಹೊಟ್ಟೆ ಹಸಿವಾಗಿದ್ರೆ ಹಸಿವಿಗೆ ತಕ್ಕಂತೆ ನೀವು ಊಟ ಮಾಡಿದರೆ ಮನೆಯಲ್ಲಿ ಅಂತ ಅಷ್ಟು ತುಂಬ್ಕೊಳ್ಬೇಡಿ, ಓವರ್ ಈಟ್ ಮಾಡಬೇಡಿ, ಬಿಕಾಸ್ ಯು ಕೆನಾಟ್ ಫೋಕಸ್, ನಿದ್ದೆ ಬಂದ್ಬಿಡುತ್ತೆ ಅದಾದಮೇಲೆ, ಆಯಿತಾ. ಸ್ವಲ್ಪ ಅಷ್ಟೇ ಊಟ ಮಾಡಿ. ಮಧ್ಯಾಹ್ನಕ್ಕೆ ಮೊಸರನ್ನ, ಕರ್ಡ್ ರಿಲೇಟೆಡ್ ಏನು ಐಟಮ್ಸ್ ತಿನ್ನಬೇಡಿ, ಬಿಕಾಸ್ ದಟ್ ಹ್ಯಾಸ್ ಅ ನ್ಯಾಚುರಲ್ ಟೆಂಡೆನ್ಸಿ ಟು ಪುಟ್ ಯು ಟು ಸ್ಲೀಪ್. ಸೊ ಅಂಥ ಊಟನ ಮಧ್ಯಾಹ್ನಕ್ಕೆ ಇನ್ಕ್ಲೂಡ್ ಮಾಡ್ಕೊಳ್ಬೇಡಿ. ನಿಮ್ಮ ಊಟ ಪ್ರಾಬಬ್ಲಿ 15 ನಿಮಿಷದಲ್ಲಿ ಮುಗ್ದೋಗುತ್ತೆ. ಇನ್ನು 3/4 ಗಂಟೆ ಯು ಕ್ಯಾನ್ ಜಸ್ಟ್ ಲೀಜರ್ ಇರ್ಬೋದು, ಫ್ರೀ ಮಾಡ್ಬೋದು, ರಿಲ್ಯಾಕ್ಸ್ ಮಾಡ್ಬೋದು ಮೈಂಡ್ನ. ಅಪ್ಪ ಅಮ್ಮನ ಜೊತೆ ಯಾರು ಇರ್ತಾರೆ ಮನೆಯಲ್ಲಿ ಅವ್ರ ಜೊತೆ ಮಾತಾಡಿ, ಆಯಿತಾ. ಸೊ ಬೈ ದಿಸ್ ಟೈಮ್ ಇಫ್ ಯು ಫಾಲೋಡ್ ದಿಸ್ ಪ್ಲಾನ್ ಯು ವಿಲ್ ಆಲ್ರೆಡಿ ಬಿ ಫೀಲಿಂಗ್ ಲೈಕ್ ದ ಕಿಂಗ್ ಆಫ್ ದ ವರ್ಲ್ಡ್. ಯಪ್ಪ ಇಷ್ಟೇ ಕಡಿಮೆ ಟೈಮ್ನಲ್ಲಿ ಅರ್ಧ ದಿನದಲ್ಲಿ ನಾನು ಇಷ್ಟೊಂದು ಅಕಂಪ್ಲಿಷ್ ಮಾಡಿಬಿಟ್ಟಿದ್ದೀನಿ, ಇದು ನನಗೆ ಕೇಪಬಿಲಿಟಿ ಇತ್ತು ಅಂತ ನಿಮಗೆ ಅರಿವಾಗುತ್ತೆ. ಬಟ್ ಯು ಸ್ಟಿಲ್ ಹ್ಯಾವ್ ಹಾಫ್ ಅ ಡೇ ಮೋರ್ ಲೆಫ್ಟ್, ಆಯಿತಾ. ಸೊ ಈ ಊಟದ ಬ್ರೇಕ್ ಆದ ನಂತರ 1:30 to 3:30 ಹ್ಯೂಮನ್ ಹೆಲ್ತ್ ಆ್ಯಂಡ್ ಡಿಸೀಸ್ ಕೂಡ ಒಂದು ಹೈವೇಟೆಡ್ ಚಾಪ್ಟರ್, ಅದಕ್ಕೆ 11 ಮಾರ್ಕ್ಸ್ ಇದೆ. ಆ ಚಾಪ್ಟರ್ಗೆ ನಾನು 2 hours ಅಲೋಕೇಟ್ ಮಾಡಿದ್ದೀನಿ. ಅದಾದ ನಂತರ 3:30 to 4:30 ಬಯೋಟೆಕ್ ಪ್ರಿನ್ಸಿಪಲ್ಸ್ ಆ್ಯಂಡ್ ಪ್ರಾಸೆಸಸ್. ಇದರಲ್ಲೂ ಕ್ವೆಶನ್ ಸುಮಾರಷ್ಟು ನಾವು ಪ್ರಿಡಿಕ್ಟ್ ಮಾಡ್ಬೋದು, ಅದನ್ನು ನಾನು ಕೊಟ್ಟಿದ್ದೀನಿ. ಆಮೇಲೆ 4:30 to 5 ಅರ್ಧ ಗಂಟೆ ಬ್ರೇಕ್ ಕೊಟ್ಟಿದ್ದೀನಿ. ಅಗೇನ್ ಬ್ರೇಕ್ ಡಸ್ ನಾಟ್ ಮೀನ್ ಯು ಸ್ಕ್ರೋಲ್ ಎಂಡ್ಲೆಸ್ಲಿ ಆನ್ ಇನ್ಸ್ಟಾಗ್ರಾಮ್ ಆರ್ ಯೂಟ್ಯೂಬ್. ಬ್ರೇಕ್ ಅಂತ ಅಂದರೆ ಒಂದು ಚಿಕ್ಕ ಸ್ನ್ಯಾಕ್ಸ್, ಏನಾದರೂ ಒಂದು ಹಣ್ಣು ಅಥವಾ ಏನಾದರೂ ಫೈಬರ್ ಇರುವಂತಹ ಫುಡ್ ಅಥವಾ ಯಾವುದಾದ್ರೂ ಒಂದು ನಟ್ಸು, ಸೀಡ್ಸು ಇದನ್ನೆಲ್ಲ ತಿನ್ನಿ. ನ್ಯೂಟ್ರಿಷಿಯಸ್ ಆಗಿರುವಂತಹ ಸ್ನ್ಯಾಕ್ಸ್, ಕರ್ದಿರೋ ಬಜ್ಜಿ ಬೋಂಡ ಎಲ್ಲ ಅಲ್ಲ, ಬಿಕಾಸ್ ದಟ್ ಕುಡ್ ರೂಯಿನ್ ಯುವರ್ ಹೆಲ್ತ್, ಓಕೆ. ಆ್ಯಂಡ್ ಮೂವ್ ಅ ಲಿಟಲ್, ಆಯಿತಾ. ಒಂದು ವಾಕ್ ಹೋಗೋದಾ ಅಥವಾ ನಿಮ್ಮ ರೂಮಲ್ಲೇ ಡಾನ್ಸ್ ಮಾಡೋದಾ ಒಂದು 15 ನಿಮಿಷ, ಸೊ ದ್ಯಾಟ್ ಮೈಂಡ್ ಬಾಡಿ ಸ್ವಲ್ಪ ರಿಲ್ಯಾಕ್ಸ್ ಆಗಲಿ ಅಂತ, ಆಯಿತಾ. ದೆನ್ ಅಗೇನ್ ಫ್ರಮ್ 5 to 6 o'clock ಬಯೋಟೆಕ್ ಆ್ಯಂಡ್ ಇಟ್ಸ್ ಅಪ್ಲಿಕೇಶನ್ 6 ಮಾರ್ಕ್ಸ್ ಕ್ಯಾರಿ ಮಾಡುತ್ತೆ, ಅದು ಕೊಟ್ಟಿದ್ದೀನಿ. 6 to 7 1 hour ಆರ್ಗ್ಯಾನಿಸಮ್ಸ್ ಆ್ಯಂಡ್ ಪಾಪ್ಯುಲೇಷನ್, 7 to 8 1 hour ಬಯೋಡೈವರ್ಸಿಟಿ ಆ್ಯಂಡ್ ಕನ್ಸರ್ವೇಷನ್. ಇದಿಷ್ಟು 13ನೇ ಮಾರ್ಚಿಗೆ ಆಗೋಯ್ತು. 8 PM ಆದ ನಂತರ 8 PM ಆದಮೇಲೆ ಡೂ ದ ಸೇಮ್ ಥಿಂಗ್. ಯಾವುದಕ್ಕಾದ್ರೂ ಒಂಚೂರು ಮೇಲೆ ಕೆಳಗೆ ಟೈಮ್ ಆದರೆ ಯು ಕ್ಯಾನ್ ಪುಷ್ ಇಟ್ ಟಿಲ್ 9 o'clock. ಅದಾದಮೇಲೆ ಅಗೇನ್ ಹೆಲ್ದಿ ಡಿನ್ನರ್ ನೀವು ತಿನ್ನಿ, ಕರ್ಡ್ನ ಇನ್ಕ್ಲೂಡ್ ಮಾಡಿ. ಮಲ್ಗೋದಕ್ಕೆ 1 hour ಮುಂಚೆ ಯಾವುದೇ ಡಿವೈಸ್ನಿಂದ ಬ್ಲೂ ಲೈಟ್ ಎಲ್ಲ ನೋಡಬೇಡಿ, ಒಳ್ಳೆ ನಿದ್ದೆ ಮಾಡಿ. ಈ ದಿನ ಏನೆಲ್ಲ ಓದಿದ್ದೀರಾ ಅದೆಲ್ಲ ಟೈಮ್ ಕರೆಕ್ಟಾಗಿ ನಿಮಗೆ ಎಕ್ಸಾಮ್ ದಿನ ನೆನಪಾಗುತ್ತೆ, ಆಯಿತಾ. ನಿಮ್ಮ ಬ್ರೈನ್ನ ನೀವು ಹೆಂಗೆ ಟ್ರೈನ್ ಮಾಡ್ತೀರಾ ಅದಕ್ಕೆ ತಕ್ಕಂತೆ ಅದು ವರ್ಕ್ ಆಗುತ್ತೆ. ನೀವು ಬೇಡದಿರೋ ಇನ್ಫಾರ್ಮೇಷನ್ ಕೊಡ್ತಾ ಇದ್ರೆ ಬೇಕಾಗಿರೋದನ್ನ ಬ್ರೈನ್ ರಿಮೆಂಬರ್ ಮಾಡಲ್ಲ. ರೋಹಿತ್ ಶರ್ಮಾ ಯಾವ ಓವರಲ್ಲಿ ಯಾವ ರನ್ಸ್ ತೊಗೊಂಡ್ರು ಇದು ನೆನಪಿರುತ್ತೆ ನಿಮಗೆ, ಅದ್ರದ್ದು ನಮಗೆ ಅವಶ್ಯಕತೆನೇ ಇಲ್ಲ ಲೈಫಲ್ಲಿ, ಆಯಿತಾ. ಸೊ ಇದು ಸ್ಟ್ರಿಕ್ಟಾಗಿ ಫಾಲೋ ಮಾಡಿ. 13th ಮಾರ್ಚ್ ಆಯಿತು. 14th ಮಾರ್ಚ್ಗೆ ನಾನು ಬಯಾಲಜಿ ರಿಲೇಟೆಡ್ ಏನೂ ಕೊಟ್ಟಿಲ್ಲ ನಿಮಗೆ. 14th ಮಾರ್ಚ್ ಪೂರ್ತಿ ನಿಮ್ಮ ಸ್ಟ್ರೆಂತ್ ವೀಕ್ನೆಸ್ನ ನೀವೇ ಅನಲೈಸ್ ಮಾಡಿಕೊಂಡು ಇಂಗ್ಲೀಷ್ ಎಕ್ಸಾಮ್ಗೆ ಪ್ರಿಪೇರ್ ಆಗಿ. ಕೋರ್ ಸಬ್ಜೆಕ್ಟ್ಸ್ ಅಷ್ಟೇ ಇಂಪಾರ್ಟೆಂಟ್. ಅದು KCETಗೆ ಮ್ಯಾಟರ್ ಆಗದೇ ಇದ್ರು ನಿಮ್ಮ ಓವರ್ ಆಲ್ ಸೆಕೆಂಡ್ PUC ಪರ್ಸೆಂಟೇಜ್ಗೆ ಅದು ಮ್ಯಾಟರ್ ಆಗುತ್ತೆ. ನಿಮ್ಮ ಪ್ರೀವಿಯಸ್ ಡೇದು ಏನು ಟೈಮ್ ಟೇಬಲ್ ಪ್ಲಾನಿಂಗ್ ಇದೆ ಇದ್ರ ತಕ್ಕಂತೆ ಚಾಪ್ಟರ್ಸ್ಗೆ ಬದಲು, ಐ ಮೀನ್ ಬಯಾಲಜಿ ಚಾಪ್ಟರ್ಸ್ಗೆ ಬದಲು ನೀವು ಇಂಗ್ಲೀಷ್ ಚಾಪ್ಟರ್ಸ್ನ ಹಾಕ್ಕೊಂಡು ನಿಮ್ಮ ಬಾಡಿನ ಟ್ಯೂನ್ ಮಾಡ್ಬೋದು ಅದೇ ರಿದಮಿಗೆ, ಆಯಿತಾ. ಸೊ ಇದನ್ನು ನಾನು ನಿಮಗೆ ಬಿಟ್ಟಿದ್ದೀನಿ, ಬಿಕಾಸ್ ಇಂಗ್ಲೀಷಲ್ಲಿ ಏನಿದೆ ಏನಿಲ್ಲ ಅದು ನನಗೆ ಗೊತ್ತಿಲ್ಲ. ಹೆಂಗಾದರೂ ಮಾಡಿ ಟೈಮ್ ವೇಸ್ಟ್ ಮಾಡದೆ ಪ್ರೀವಿಯಸ್ ದಿನದ್ದು ನೀವೇನು ಒಂದು ರಿದಮ್ ಬಂದಿರ್ತೀರಾ ಅದನ್ನೇ ಕಂಟಿನ್ಯೂ ಮಾಡ್ಕೊಂಡು ಹೋಗಿ. 15th ಬೆಳಗ್ಗೆ ವೇಕಪ್, ಈಟ್ ಆಲ್ಮಂಡ್ಸ್, ಅಫರ್ಮೇಷನ್ಸ್ ಮಾಡಬೇಕು. ಹೋಗೋ ಮುಂಚೆ ಎಕ್ಸಾಮಿಗೆ
ಇವತ್ತು ಎಲ್ಲ ಚೆನ್ನಾಗೇ ಆಗುತ್ತೆ, ನಾನು ಅನ್ಕೊಂಡಿದ್ದೆ ಕ್ವೆಶನ್ಸ್ ಬರುತ್ತೆ, ನನಗೆ ನೆನಪಾಗುತ್ತೆ ಎಲ್ಲ, ನಾನು ಕರೆಕ್ಟಾಗಿ ಬರಿತೀನಿ ಅನ್ನೋ ಮೈಂಡ್ಸೆಟ್ಟಿಂದ ಹೋಗಿ ಭಯದಿಂದ ಹೋಗ್ಬೇಡಿ. ಭಯದಿಂದ ಹೋದಾಗ ಆಂಗ್ಸೈಟಿಯಿಂದ ಎಕ್ಸಾಮ್ನ ನೀವು ಅಪ್ರೋಚ್ ಮಾಡಿದಾಗ ಏನು ಓದಿರ್ತೀರಾ ಅದು ಕೂಡ ನೆನಪು ಬರಲ್ಲ. ಆಯ್ತಾ? ಸೊ ಎನಿವೇ ಓದಿದ್ದೀರಾ, ನಿಮ್ಗೆ ಏನು ಸಾಧ್ಯ ಆಗುತ್ತೆ ಅದನ್ನ ನೀವು ಮಾಡಿದ್ದೀರಾ. ಪೇಪರ್ ಹೆಂಗೆ ಬರುತ್ತೆ ಅದು ನಮ್ಮ ಕಂಟ್ರೋಲಲ್ಲಿ ಇಲ್ಲ. ಲೆಟ್ಸ್ ಹೋಪ್ ಫಾರ್ ದ ಬೆಸ್ಟ್. ಕಾಮ್ ಮೈಂಡಿಂದ ಹೋಗೋಣ. ಆಯ್ತಾ? ಅಂಡ್ ದೆನ್ ಯೋರ್ ಇಂಗ್ಲಿಷ್ ಎಕ್ಸಾಮ್ ವಿಲ್ ಗೆಟ್ ಓವರ್ ಇನ್ ದಿ ಆಫ್ಟರ್ನೂನ್. ಮತ್ತೆ 15th ಈವ್ನಿಂಗ್ಗೆ ಉಳ್ಕೊಂಡಿರೋ 2 ಚಾಪ್ಟರ್ಸ್ನ ನಾನು ಹಾಕಿದ್ದೀನಿ. ಒನ್ ಇಸ್ ಇಕೋಸಿಸ್ಟಮ್, ಒನ್ ಇಸ್ ಬಯೋಡೈವರ್ಸಿಟಿ ಆ್ಯಂಡ್ ಕನ್ಸರ್ವೇಷನ್. ಜಸ್ಟ್ 1 minute. ಓಕೆ, ಇಲ್ಲಿ ಬಯೋಡೈವರ್ಸಿಟಿ ಕನ್ಸರ್ವೇಷನ್ ಆಗೋಗಿದೆ. ಇಲ್ಲಿ ಬರೀ ಇಕೋಸಿಸ್ಟಮ್ ಬರುತ್ತೆ. 5 to 6 ಬರೀ ಇಕೋಸಿಸ್ಟಮ್ ಬರುತ್ತೆ. ಇಗ್ನೋರ್ ದಿಸ್. ಆಯ್ತಾ? ದಿಸ್ ಇಸ್ ಬೈ ಚಾನ್ಸ್ ಆಗಿದೆ. ಇಕೋಸಿಸ್ಟಮ್ ಮುಗ್ದೋಗುತ್ತೆ. ಆಯ್ತಾ? ಈ 15th ಮಾರ್ಚಿನ ಸಂಜೆಗೆ ಯೂಟ್ಯೂಬ್ನಲ್ಲಿ ಒಂದು ಸೆಷನ್ ನಡೀತಾ ಇದೆ, ಅದ್ರ ಬಗ್ಗೆ ನಾನು ಹೇಳ್ತೀನಿ. ಓಕೆ, ಅದನ್ನು ನೀವು ಅಟೆಂಡ್ ಮಾಡ್ಬೋದು. 15th ಮಾರ್ಚಿಗೆ ಮೋಸ್ಟ್ ಇಂಪಾರ್ಟೆಂಟ್ 2, 3, 5 ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವೆಶನ್ಸ್ನ ಲೈವ್ ನಾವು ಡಿಸ್ಕಸ್ ಮಾಡ್ತೀವಿ. ಅದರಲ್ಲಿ ಹಾಟ್ಸು, ಅಪ್ಲಿಕೇಶನ್ ಬೇಸ್ಡು ಎಲ್ಲ ಇಂಪಾರ್ಟೆಂಟ್ ಕ್ವೆಶನ್ಸ್ ಕವರ್ ಆಗಿರುತ್ತೆ. ಓಕೆ, ಸೊ ಯು ಕ್ಯಾನ್ ವಾಚ್ ದ್ಯಾಟ್. ಆ್ಯಂಡ್ 15th ಕತೆ ಮುಗೀತು. 16th ಭಾನುವಾರ ಮತ್ತೆ ವೇಕಪ್ ಎಟ್ 6 AM, 6:15 to 6:45 ಫ್ರೆಶನ್ ಅಪ್ ಆಗ್ತೀರಾ, ಬ್ರೇಕ್ಫಾಸ್ಟ್ ಮಾಡ್ತೀರಾ. ಬ್ರೇಕ್ಫಾಸ್ಟ್ ಮಾಡೋಕ್ಕೆ ಮುಂಚೆ ಎಲ್ಲ ಇಂಪಾರ್ಟೆಂಟ್ ಡಯಾಗ್ರಾಮ್ಸ್ ಏನಿದೆ ಬಯಾಲಜಿಯಲ್ಲಿ, ಎಲ್ಲ ಚಾಪ್ಟರ್ಸ್ನಿಂದ ಯಾವುದೆಲ್ಲ ಡಯಾಗ್ರಾಮ್ಸ್ ಕೇಳ್ಬೋದು, ಆ ಎಲ್ಲ ಡಯಾಗ್ರಾಮ್ಸು ನೀವು ಪ್ರಾಕ್ಟೀಸ್ ಮಾಡಬೇಕು. ನೋಡಿದ್ರೆ ಡಯಾಗ್ರಾಮ್ ಗೊತ್ತಿದೆ ಅಂತ ಅನ್ಸುತ್ತೆ, ಪ್ರಾಕ್ಟೀಸ್ ಮಾಡುವಾಗಲೇ ಯಾವ ಲೇಬಲ್ ಏನು, ಯಾವ ಶೇಪ್ ಹೆಂಗೆ ಬರಬೇಕು ಅಂತ ಕನ್ಫ್ಯೂಸ್ ಆಗೋದು. ಸೊ ನೀವು ಬರೆದು ಪ್ರಾಕ್ಟೀಸ್ ಮಾಡಬೇಕು. ನಿಮಗೆ ಬರೆದು ಪ್ರಾಕ್ಟೀಸ್ ಮಾಡೋದಕ್ಕೆ ಈಸಿ ಆಗಲಿ, ಹೆಲ್ಪ್ ಆಗಲಿ ಅಂತ ಎಲ್ಲ ಡಯಾಗ್ರಾಮ್ಸ್ನ ನಾವು ಡ್ರಾ ಮಾಡಿ ಯೂಟ್ಯೂಬ್ನಲ್ಲಿ ಒಂದು ವಿಡಿಯೋನ ಆಲ್ರೆಡಿ ಪೋಸ್ಟ್ ಮಾಡಿರ್ತೀವಿ. ಪ್ರಾಬಬ್ಲಿ 13th 14th ಅಷ್ಟರೊಳಗಡೆ ಒಂದು ವಿಡಿಯೋನ ನಾವು ಯೂಟ್ಯೂಬಲ್ಲಿ ರೆಕಾರ್ಡೆಡ್ ವಿಡಿಯೋನ ಪೋಸ್ಟ್ ಮಾಡಿರ್ತೀವಿ. ಆ ವಿಡಿಯೋದು ಹೆಲ್ಪ್ನ ನೀವು ತಗೊಂಡು ಬೇಕಿದ್ರೆ ನೀವು ಕಷ್ಟ ಯಾವ ಡಯಾಗ್ರಾಮ್ಸ್ ಆಗುತ್ತೆ ಅದನ್ನ ಈಸಿಯಾಗಿ ಹೆಂಗೆ ಮಾಡ್ಬೋದು ಅಂತ ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಬೋದು. ಆಯಿತಾ? ಇದಿಷ್ಟಾಯಿತು. ಇದಾದ ನಂತರ ಬಯಾಲಜಿಯಲ್ಲಿ ಎಷ್ಟೊಂದು ಎಕ್ಸಾಂಪಲ್ಸ್ ಇದೆ. ಒಂದೊಂದು ಚಾಪ್ಟರ್ನಲ್ಲೂ ಬೇರೆ ಬೇರೆ ರೀತಿಯ ಎಕ್ಸಾಂಪಲ್ಸ್ ಬರುತ್ತೆ. ಬಯೋಡೈವರ್ಸಿಟಿ ಆ್ಯಂಡ್ ಕನ್ಸರ್ವೇಷನಲ್ಲಿ ಎಕ್ಸಿಟು ಕನ್ಸರ್ವೇಷನ್, ಇನ್ಸಿಟು ಕನ್ಸರ್ವೇಷನ್ ಯಾವುದು, ಬಯೋಡೈವರ್ಸಿಟಿ ಹಾಟ್ಸ್ಪಾಟ್ಸ್ ಯಾವುದು, ಸೇಕ್ರೆಡ್ ಗ್ರೂವ್ಸ್ ಯಾವುದು, ಪೆರಿಸ್ಪರ್ಮಿಕ್ ಸೀಡ್ಗೆ ಎಕ್ಸಾಂಪಲ್ ಏನು, ಎಂಡೋಸ್ಪರ್ಮಿಕ್ ಸೀಡ್ಗೆ ಎಕ್ಸಾಂಪಲ್ ಏನು, ಯಾವುದು ಆಟೋಸೋಮಲ್ ಡಾಮಿನೆಂಟ್ ಡಿಸಾರ್ಡರ್, ಯಾವುದು ಸೆಕ್ಸ್ ಲಿಂಕ್ಡ್ ರಿಸೆಸಿವ್ ಡಿಸಾರ್ಡರ್, ಈ ರೀತಿ ಹಲವಾರು ಎಕ್ಸಾಂಪಲ್ಸು, ಡೇಟ್ಸ್, ಯಾವಾಗ MTPನ ಲೀಗಲೈಸ್ ಮಾಡಿದ್ದು ಇಂಡಿಯಾದಲ್ಲಿ, ಈ ರೀತಿ ಡೇಟ್ಸ್, ಯಾವಾಗ ಅರ್ತ್ ಸಮಿಟ್ನ ಕಂಡಕ್ಟ್ ಮಾಡಿದ್ದು, ಈ ರೀತಿ ಎಲ್ಲ ಸ್ಪೆಸಿಫಿಕ್ ಇನ್ಫಾರ್ಮೇಷನ್ ನಮಗೆ ಗೊತ್ತಿರಬೇಕು. ಒಂದೊಂದು ಚಾಪ್ಟರ್ನಲ್ಲಿ ಒಂದೊಂದು ಕಡೆ ಇದೆ. ಅದು ನಿಮಗೆ ಓದೋದಕ್ಕೆ ರಿವೈಸ್ ಮಾಡೋದಕ್ಕೆ ಕಷ್ಟ ಆಗುತ್ತೆ ಅಂತ ಎಲ್ಲ ಚಾಪ್ಟರ್ಸ್ನಲ್ಲಿ ಏನೆಲ್ಲ ಎಕ್ಸಾಂಪಲ್ಸ್ ಇದೆ ಅಷ್ಟು ಎಕ್ಸಾಂಪಲ್ಸ್ನ ಒಂದು PDF ಅಲ್ಲಿ ಹಾಕಿ ಒಂದು ವಿಡಿಯೋಲಿ ನಾನು ನಿಮಗೆ ಕೊಡ್ತಾ ಇದ್ದೀನಿ. ಆ ವಿಡಿಯೋ ಕೂಡ ಈ ಡೇಟಿಗೆ ಮುಂಚೆ ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಆಗಿರುತ್ತೆ. ಆ PDF ಯೂಸ್ ಮಾಡಿಕೊಂಡು ನೀವು ಎಲ್ಲ ಕೂಡ ರಿವೈಸ್ ಮಾಡ್ಕೊಳ್ಬೋದು. ಯಾರಿಗೆಲ್ಲ ಇನ್ನೂ ಸ್ವಲ್ಪ ಹೆಲ್ಪ್ ಬೇಕು ಅಂತ ಅನ್ಸುತ್ತೆ, ನಿಮಗೋಸ್ಕರ ನಾವು PW ಕನ್ನಡ ಯೂಟ್ಯೂಬ್ ಚಾನಲ್ನಲ್ಲಿ ಸ್ವಲ್ಪ ಲೈವ್ ಸೆಷನ್ಸ್ನ ಕೂಡ ಕಂಡಕ್ಟ್ ಮಾಡ್ತೀವಿ. ನಿಮ್ಗೆ ಎಲ್ಲೆಲ್ಲಿ ಹೆಲ್ಪ್ ಬೇಕಂತ ಅನ್ಸುತ್ತೆ ಅಲ್ಲಿ ನೀವು ಜಾಯಿನ್ ಆಗ್ಬೋದು. 13th ಮಾರ್ಚಿಗೆ ಬೆಳಗ್ಗೆ ಮೋಸ್ಟ್ ಇಂಪಾರ್ಟೆಂಟ್ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್ ಎಲ್ಲ ಚಾಪ್ಟರ್ಸ್ನಿಂದ ಹಾಟ್ಸು, ಅಪ್ಲಿಕೇಶನ್ ಬೇಸ್ಡು, ಎಕ್ಸಾಂಪಲ್ ಬೇಸ್ಡು, ಪೆಡಿಗ್ರಿ ಅನಾಲಿಸಿಸ್, ನ್ಯೂಮೆರಿಕಲ್ಸ್ ಎಲ್ಲ ಕವರ್ ಮಾಡ್ತೀವಿ. ನಿಮ್ಗೆ ಅದರಲ್ಲಿ ಏನಾದರೂ ಕಷ್ಟ ಅಂತ ಅನಿಸಿದ್ರೆ ಅದನ್ನು ನೀವು ಜಾಯಿನ್ ಆಗ್ಬೋದು. ಆ ದಿನ ನೀವೇನಾದರೂ ನಾನು ಮುಂಚೆ ಕೊಟ್ಟಿರೋ ಟೈಮ್ ಟೇಬಲ್ನ ಫಾಲೋ ಮಾಡ್ತಾ ಇದ್ರೆ ಈ ರೆಕಾರ್ಡಿಂಗ್ ಅವೈಲಬಲ್ ಇರುತ್ತೆ. ಆ ರೆಕಾರ್ಡಿಂಗ್ನ ಬೇಕಿದ್ರೆ 2x ಸ್ಪೀಡ್ನಲ್ಲಿ ನೀವು ನೋಡಿಕೊಂಡು ಸೈಮಲ್ಟೇನಿಯಸ್ ಆಗಿ ಆಮೇಲೆ ಟೈಮ್ ಆದಾಗ ಸಾಲ್ವ್ ಮಾಡ್ಬೋದು. 15th ಮಾರ್ಚಿಗೆ ಎಕ್ಸಾಮ್ ಮುಗಿದ ದಿನ, 15th ಮಾರ್ಚ್ ಇಂಗ್ಲಿಷ್ ಎಕ್ಸಾಮ್ ಮುಗಿದ ದಿನ 5 ಗಂಟೆಗೆ ಮೋಸ್ಟ್ ಇಂಪಾರ್ಟೆಂಟ್ 2, 3, 5 ಮಾರ್ಕ್ಸ್ 2, 3, 5 ಮಾರ್ಕ್ಸ್ ಕ್ವೆಶನ್ಸ್ನ ಡಿಸ್ಕಸ್ ಮಾಡ್ತೀವಿ ಲೈವ್, ಅದನ್ನ ಅಟೆಂಡ್ ಮಾಡ್ಬೋದು. 6th ಮಾರ್ಚಿಗೆ ಅಗೇನ್ ಇಂಪಾರ್ಟೆಂಟ್ ಕ್ವೆಶನ್ಸ್ನ ಡಿಸ್ಕಸ್ ಮಾಡ್ತೀವಿ ಎಲ್ಲ ಚಾಪ್ಟರ್ಸ್ದು. ಕ್ವೆಶನ್ ಹೆಂಗೆ ಬರಿಬೇಕು, ಆನ್ಸರ್ ಹೆಂಗೆ ಬರಿಬೇಕು ಅಂತ. ಯಾರಿಗೆ ಈ ಡೇಟ್ಸ್ ಅಟೆಂಡ್ ಮಾಡೋಕ್ಕಾಗಲ್ಲ ಅವ್ರು ಇದನ್ನು ಅಟೆಂಡ್ ಮಾಡ್ಬೋದು. ಆ್ಯಂಡ್ ನಿಮ್ಮ ಡೌಟ್ಸ್ ಇದ್ದರೆ ಲೈವ್ ಫ್ಯಾಕಲ್ಟಿ ಹತ್ರ ಕೇಳ್ಕೊಳ್ಬೋದು. 17th ಮಾರ್ಚ್ ಜಸ್ಟ್ 1 day ಬಿಫೋರ್ ದಿ ಎಕ್ಸಾಮ್ ಎಲ್ಲ ಚಾಪ್ಟರ್ಸ್ದು ಮೋಸ್ಟ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ನ ನಾವು ಸಮ್ಮರೈಸ್ ಮಾಡ್ತೀವಿ ಲೈವ್ ಆಗಿ. ಸೊ ನಿಮ್ಮ ರಿವಿಷನ್ ನೀವು ನಿಮ್ಮ ಕಡೆಯಿಂದ ಏನು ಓದ್ತೀರಾ ಅದೆಲ್ಲ 16 ಡೇಟ್ ಒಳಗಡೆ ಮುಗಿಸ್ಕೊಂಡ್ಬಿಟ್ಟು 17th ಫಸ್ಟ್ ಹಾಫ್ನ ಇದಕ್ಕೆ ಅಂತಾನೆ ಡೆಡಿಕೇಟ್ ಮಾಡಿ ಪೂರ್ತಿ ಚಾಪ್ಟರ್ನ ನಾವು ಎಕ್ಸ್ಪ್ಲೇನ್ ಮಾಡಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ನ ಎಕ್ಸ್ಪ್ಲೇನ್ ಮಾಡ್ತೀವಿ. ಸೊ ಯಾವುದೇ ರೀತಿಯ ಹಾಟ್ಸ್ ಕ್ವೆಶನ್, ಉಲ್ಟಾ ಟ್ವಿಸ್ಟ್ ಮಾಡಿರೋ ಕ್ವೆಶನ್ ಎಲ್ಲ ಕೇಳಿದ್ರು ಕೂಡ ನಿಮಗೆ ಕಾನ್ಸೆಪ್ಟ್ಸ್ ಚೆನ್ನಾಗಿ ಅರ್ಥ ಆಗಿರೋ ಕಾರಣ ಎಂಥ ಕ್ವೆಶನ್ ಕೂಡ ಆನ್ಸರ್ ಮಾಡೋ ಅಬಿಲಿಟಿ ಬರುತ್ತೆ. ಸೊ 17th ಮಾರ್ಚ್ ಆ ಲೈವ್ನ ಮಿಸ್ ಮಾಡೋಕ್ಕೆ ಹೋಗಬೇಡಿ. ಇಟ್ ವಿಲ್ ಹೆಲ್ಪ್ ಯು. ಆಯಿತಾ? ಸೊ ಯಾವುದೆಲ್ಲ ಕಾನ್ಸೆಪ್ಟ್ಸಲ್ಲಿ ಕನ್ಫ್ಯೂಷನ್ ಇರುತ್ತೆ ಅದೆಲ್ಲ ಕೂಡ ಕ್ಲಿಯರ್ ಆಗುತ್ತೆ. ಅದನ್ನು ಅಟೆಂಡ್ ಮಾಡಿ. ಮತ್ತೆ ನೆಕ್ಸ್ಟ್ ಡೇನೇ 18th
17th ಜಾಸ್ತಿ ಸ್ಟ್ರೆಸ್ ಮಾಡ್ಕೊಳಕ್ಕೆ ಹೋಗಬೇಡಿ. ಯು ಹವ್ ಟ್ರೈಡ್ ಯುವರ್ ಬೆಸ್ಟ್. ಕಾಮ್ ಮೈಂಡಲ್ಲಿ, ರಿಲ್ಯಾಕ್ಸ್ಡ್ ಮೈಂಡಲ್ಲಿ ಮೊಸರನ್ನ ತಿಂದ್ಬಿಟ್ಟು ಮಲ್ಕೊಳ್ಳಿ. ನೆಕ್ಸ್ಟ್ ಡೇ ಆರಾಮಾಗಿ ಹೋಗಿ, ಎಲ್ಲ ಒಳ್ಳೆಯದೇ ಆಗುತ್ತೆ ಆಯಿತಾ. ರಿಸಲ್ಟ್ ಆದಮೇಲೆ, ಎಕ್ಸಾಮ್ ಆದಮೇಲೆ ಬಂದು ಹೇಳಿ ಎಲ್ಲ ಚೆನ್ನಾಗಾಯಿತು, ಒಳ್ಳೆಯದೇ ಆಯಿತು ಅಂತ. ಕಮ್ ಬ್ಯಾಕ್ ಇನ್ ಕಮೆಂಟ್ ಇನ್ ದಿಸ್ ವಿಡಿಯೋ. ಆ್ಯಂಡ್ ಯಾರೆಲ್ಲ ಈ ಪ್ಲ್ಯಾನ್ನ ಫಾಲೋ ಮಾಡ್ತೀರಾ, ಯಾರೆಲ್ಲ ಮುಂದಿನ ಬರೋ 5 ದಿನಗಳಲ್ಲಿ ತುಂಬ ಸೀರಿಯಸ್ ಆಗಿರ್ತಾರೆ, ಐ ವಾಂಟ್ ಯು ಟು ಅಫರ್ಮ್ ಇಟ್ ಇನ್ ದ ಕಾಮೆಂಟ್ ಸೆಕ್ಷನ್. Tell me in the comments. I promise I will be focused for the next few days. I promise I will try my best in the coming few days. I promise I will try as much as I can to get the highest possible marks. So ಇದನ್ನ ನೀವು ಇಲ್ಲಿ ಬರೆದ್ರೆ ನಿಮ್ಮ ಮೈಂಡಲ್ಲಿ ಕನ್ಫರ್ಮ್ ಮಾಡ್ಕೊಳ್ಳುತ್ತೆ, ಓಕೆ ನಾನು ಹಿಂಗೆ ಪ್ರಾಮಿಸ್ ಮಾಡಿದ್ದೀನಿ, ನಾನು ಅದನ್ನ ಮಾಡಬೇಕು ಅಂತ ನಿಮ್ಮ ಮೈಂಡ್ ನಿಮಗೆ ರಿಮೈಂಡ್ ಮಾಡುತ್ತೆ. ಇಲ್ಲದೇ ಇದ್ರೆ ಮಾಮೂಲಿ ದಿನ ಎಲ್ಲ ಹೆಂಗೆ ವೇಸ್ಟ್ ಮಾಡ್ತೀರಾ, ರೀಲ್ಸು, ಇನ್ಸ್ಟಾಗ್ರಾಮು, ಫೋನ್ ನೋಡಿಕೊಂಡು ಹಾಗೆ ಹೋಗ್ಬಿಡತ್ತೆ. ನಿಮಗೆ ಟೈಮ್ ಎಲ್ಲಿ ಹೋಗ್ತಾ ಇದೆ ಅಂತಲೇ ಗೊತ್ತಾಗಲ್ಲ. ಆ ರೀತಿ ಮಾಡ್ಕೊಳ್ಬೇಡಿ, ಎಲ್ಲರಿಗೂ ಒಳ್ಳೆಯದೇ ಆಗುತ್ತೆ. ಎಲ್ಲರೂ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ, ಚೆನ್ನಾಗಿ ಓದ್ಕೊಳ್ಳಿ. ರಿಸಲ್ಟ್ ದಿನ ಅಪ್ಪ ಅಮ್ಮಂಗೆ, ನಿಮಗೆ, ನಮಗೆ ಎಲ್ಲರಿಗೂ ಖುಷಿಯಾಗೋ ರೀತಿ ಓದ್ಕೊಳ್ಳಿ ಆಯಿತಾ. ಆಲ್ ದ ವೆರಿ ಬೆಸ್ಟ್. ಮತ್ತೆ ಸಿಗೋಣ. ಬಾಯ್ ಬಾಯ್.